ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ನನ್ನ ಮೆಟರ್ನಿಟಿ ಶೂಟ್ದು. ಸೊ ಬಿಹೈಂಡ್ ದ ಸೀನ್ಸ್ನೆಲ್ಲ ಹಾಕೋಣ ಅಂತ ಹೇಳಿಬಿಟ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನೇನು ಕೂಡ ಅಪ್ಡೇಟ್ ಮಾಡಿರಲಿಲ್ಲ, ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರಲಿಲ್ಲ ನಾನು ಮೆಟರ್ನಿಟಿ ಶೂಟ್ದು ಯಾವಾಗೆಲ್ಲ ಮಾಡಿಸ್ತೀನಿ ಅಂತ ಹೇಳಿ. ಬಟ್ ನನಗೆ ಪ್ಲ್ಯಾನಿಂಗ್ಸ್ ಇರಲಿಲ್ಲ. ಯಾಕೆ ಅಂದರೆ ವಾಟರ್ ಲೆವೆಲ್ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳಿ. ಸೊ ಪ್ಲ್ಯಾನಿಂಗ್ ಮಾಡೋದು ಬೇಡ, ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ನಾವು ಸುಮ್ಮನೆ ಆಗಿದ್ವಿ. ಸೊ ಹಾಗಾಗಿ ನಾನು ಏನೇ ಅಪ್ಡೇಟ್ಸ್ನ ನಿಮ್ಮ ಜೊತೆ ಕೊಡೋಕ್ಕಾಗಲಿಲ್ಲ. ಮಾಡಿಸೋದೋ ಬೇಡವೋ, ಹಾಗೆ ಡ್ರೆಸ್ ಪ್ರತಿಯೊಂದು ನಾನೆಲ್ಲ ಎಲ್ಲಿ ಬೈ ಮಾಡಿಕೊಂಡೆ. ಸೊ ಇದೆಲ್ಲ ಅರ್ಜೆಂಟಲ್ಲಾಗಿದ್ದು, ಒಂದೇ ದಿನ ಟೈಮ್ ಇದ್ದಿದ್ದು ನನಗೆ. ಸೊ ಓಕೆನಾ, ಹಾಗಾಗಿ ಒಂದೇ ದಿನದಲ್ಲಿ ನಾಳೆ ಶೂಟ್ ಅಂದರೆ ಸೊ ನಾನು ಇವತ್ತು ಪ್ರಿಪೇರ್ ಆಗಿರೋದು. ಯಾಕಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ ಓಕೆ ಪರವಾಗಿಲ್ಲ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರಿಂದ ನಾನು ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಆ ರೀಸನ್ಗೋಸ್ಕರ ನಾನು ಯಾವುದೇ ಥರದ ಅಪ್ಡೇಟ್ಸ್ನ ಕೊಡಲಿಲ್ಲ. ಡೈರೆಕ್ಟಾಗಿ ನಾನು ಮೆಟರ್ನಿಟಿ ಶೂಟ್ದು ವೀಡಿಯೋಸ್ನೇ ಹಾಕ್ತಾಯಿದ್ದೀನಿ ನಾನು. ಓಕೆನಾ, ಸೊ ಈ ಥರ ನಾವೇನಾದರೂ ರಿಸ್ಕ್ ತೊಗೊಂಡು ವೀಡಿಯೋಸ್ ಮಾಡ್ತಾಯಿದ್ದೀವಿ ಅಂತ ಅಂದಾಗ ಲೈಕ್ ಅಲ್ಲಿ ಟೈಮ್ ಎಲ್ಲ ಸ್ಪೆಂಡ್ ಮಾಡಬೇಕಾಗುತ್ತೆ. ಅದರಿಂದ ವಾಟರ್ ಏನಾದರೂ ಬ್ರೇಕ್ ಆಗೋದ್ರಿಂದ ಬೇಬಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಏನೋ ಅಂತ ಹೇಳಿಬಿಟ್ಟು ಸೊ ಲೈಕ್ ಬೇಡ ಅಂತ ಹೇಳಿ ನಾವು ಸುಮ್ಮನೆ ಆಗಿದ್ವಿ. ಬಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ ನಾನು. ಸೊ ಕನ್ಸಲ್ಟ್ ಮಾಡಿ ಆವಾಗ ನಾನು ಕೇಳಿದಾಗ ಓಕೆ ಪರವಾಗಿಲ್ಲ, ಬಟ್ ಸ್ವಲ್ಪ ನೀವು ಕೇರಲ್ಲಿ ಶೂಟನ್ನ ಮಾಡಿಸ್ಕೊಳ್ಳಿ, ರೆಸ್ಟ್ ಮಾಡಿ ನೀವು ಶೂಟನ್ನ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೆ. ನಾನು ಪ್ಲ್ಯಾನ್ ಮಾಡಿಕೊಂಡೆ. ಓಕೆನಾ, ಹಾಗೆ ನಾನು ಫಸ್ಟು ಬಂದಿಟ್ಟು ಮೇಕಪ್ ಮಾಡಿಸೋಣ. ನನಗೆ ಮೇಕಪ್ ಮಾಡಿಸೋ ಪ್ಲ್ಯಾನಿಂಗ್ಸ್ ಇರಲಿಲ್ಲ. ಬಿಕಾಸ್ ನನಗೆ ಯಾವಾಗಲೂ ಹೇಳ್ತಾನೆ ಮೇಕಪ್ ಮಾಡಿಸ್ಬೇಡ ಅಂತ ಹೇಳಿ, ಬಿಕಾಸ್ ನಂಗೆ ಸೆಟ್ ಆಗೋಲ್ಲ ಮೇಕಪ್ಪು. ಸೊ ಹಾಗಾಗಿ ನಾನು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದೆ. ಬಟ್ ಲಾಸ್ಟ್ ಮೂಮೆಂಟ್ ಹೇಳಿದ್ನಲ್ವ, ಹಿಂದಿನ ದಿನ ಇಲ್ಲ ಮಾಡಿಸ್ಕೊಂಬಿಡೋಣ, ಫೋಟೋದಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅರ್ಜೆಂಟಲ್ಲಿ ಯಾರೋ ಸಿಕ್ಕಿದ್ರು ಅವ್ರ ಹತ್ರ ಮಾಡಿಸ್ಕೊಂಬಿಟ್ಟೆ. ಸೀರಿಯಸ್ಲಿ ನನಗಂತೂ ಸಿಕ್ಕಾಪಟ್ಟೆ ಹರ್ಟ್ ಆಯಿತು. ಯಾಕಾದರೂ ಮೇಕಪ್ ಮಾಡಿಸಿದ್ನೋ ಅನ್ನೋಷ್ಟು ನಂಗೆ ಬೇಜಾರಾಯಿತು. ಒಳ್ಳೆ ಹೆಂಗೆ ಕಾಣಿಸ್ತಿತ್ತು ನನ್ನ ಮುಖ ಅಂದರೆ ಒಂಥರ ಬೂದಿ ಬಳ್ಕೊಂಡಿರೋ ಥರ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ಮೇಕಪ್ ಆರ್ಟಿಸ್ಟಾ ಅಂತ ನಾನು ಅಂದ್ಕೊಂಬಿಟ್ಟೆ. ಯಾಕಂದರೆ ಅವರು ಮೇಕಪ್ ಹೇಳ್ಕೊಡ್ತಾರೆ ಕೂಡ, ಕ್ಲಾಸಸ್ ಇದೆ ಅವ್ರದ್ದು. ಅಂಥವ್ರು ಈ ಥರ ಎಲ್ಲ ಮೇಕಪ್ ಮಾಡ್ತಾರಾ ಅನ್ನೋಂಗೆ ಆಗಿಬಿಡ್ತು ನನಗೆ. ಸಿಕ್ಕಾಪಟ್ಟೆ ಬೇಜಾರಾಯಿತು. ಸೊ ಹಾಗೆ ನಾನು ಈ ಶೂಟ್ನೆಲ್ಲ ಮಾಡಿಸಿದ್ದು ಹ್ಯಾಂಡಿ ಸ್ಟೋರಲ್ಲಿ. ಸೊ ಪ್ರೈಸೆಲ್ಲನೂ ನಾನು ಲೈಕ್ ಹೇಳೋಕ್ಕಾಗಲ್ಲ, ಬಿಕಾಸ್ ಒಂದೊಂದು ಪ್ರೈಸ್ ಇರುತ್ತೆ. ಯಾಕಂದರೆ ನೀವು 1 ಥೀಮ್ 2 ಥೀಮ್ ಈ ಥರ ತೊಗೊಂಡೆ ಇದ್ರ ಮೇಲೆ ನಿಮ್ಮದು ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಕಾಲ್ ಮಾಡಿಬಿಟ್ಟು ಸೊ ಮಾತಾಡ್ಕೊಳ್ಳಿ. ಓಕೆನಾ, ಸೊ ನಂದು ಬಂದುಬಿಟ್ಟು ಇಂಡೋರ್ 2 ಥೀಮ್ ಇತ್ತು, ಔಟ್ಡೋರ್ 1 ಥೀಮ್ ಇತ್ತು. ಏನಕ್ಕೆ ಇಂಡೋರ್ 2 ಮಾಡಿಸ್ಕೊಂಡೆ ಅಂತ ಅಂದರೆ ಡ್ರೆಸ್ ಚೇಂಜಿಂಗ್ ಎಲ್ಲ ಕಷ್ಟ ಆಗುತ್ತೆ. ಸೊ ನಾವು ಔಟ್ಡೋರ್ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ ಅಂದರೆ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ನಾನು ಇಂಡೋರ್ನ ಎರಡು ಥೀಮಲ್ಲಿ ಮಾಡಿಸ್ಕೊಂಡೆ. ಔಟ್ಡೋರ್ ಮಾತ್ರ ಸೊ 3ನೇ ಥೀಮಿಗೆ ಚೇಂಜ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಸೊ ಡೈರೆಕ್ಟ್ ಹಾಗೆ ಮನೆಗೆ ಹೋಗ್ಬೋದಲ್ಲ ಅಂತ ಹೇಳಿ ಸೊ ನಾನು 1 ಥೀಮ್ ಮಾತ್ರ ಔಟ್ಡೋರ್ ಪ್ಲ್ಯಾನ್ ಮಾಡಿದ್ದೆ. ಹಾಗೆ ಅಲ್ಲಿ ಚಿಕ್ಕ ಮಗುದೆಲ್ಲನೂ ಫೋಟೋಶೂಟ್ ನಡೀತಾ ಇತ್ತು. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಿಕೊಂಡೆ. ಸಖತ್ ಮುದ್ದಾಗಿ ರಿಯಾಕ್ಟ್ ಮಾಡ್ತಾಯಿದ್ರು ಫೋಟೋಸ್ಗೆಲ್ಲನೂ. ಸೊ ನಂದು ಶೂಟ್ ಮಾಡೋದಕ್ಕೆ ಇವಾಗೆಲ್ಲ ಸೆಟಪ್ ಮಾಡ್ಕೊತಾ ಇದ್ದಾರೆ. ಹಾಗೆ ತುಂಬಾ ಯಾಕೋ ಡ್ರೈ ಅನಿಸ್ತಾ ಇತ್ತು. ಸೊ ಹಾಗಾಗಿ ಗಂಟ್ಲು ಫುಲ್ ಡ್ರೈ ಆಗ್ತಾಯಿತ್ತು ಅಂತ ಹೇಳಿಬಿಟ್ಟು ಒಂದು ಮಿಲ್ಕ್ ಶೇಕ್ನ ತರಿಸ್ಕೊಂಡಿದ್ದೆ ನಾನು. ನನಗಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ, ಹಾಗಾಗಿ ವಾಯ್ಸ್ ಒಂಥರ ಕೇಳಿಸ್ತಿರ್ಬೋದು ನಿಮಗೆ. ಆ್ಯಂಡ್ ಸೊ ಇದು ಹ್ಯಾಂಡಿ ಸ್ಟೋರ್ ನಿಮ್ಗೆ ಎಲ್ರಿಗೂ ತುಮಕೂರಲ್ಲಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಹಾಗೆ ನಾನು ಡ್ರೆಸ್ ಎಲ್ಲನೂ ನಮ್ಮಮ್ಮ ರೆಡಿ ಮಾಡ್ತಿದ್ದಾರೆ. ಅಮ್ಮ ಮತ್ತು ಹರಿ ಇಬ್ಬರು ಅಷ್ಟೇ ರೆಡಿ ಮಾಡ್ತಾಯಿದ್ರು. ಅದು ನೀಟಾಗಿ ಆಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಫೋಟೋಸ್ ಅಂತ ಹೇಳಿ. ಸೊ ನಾನು ಬ್ಲ್ಯಾಕ್ ಚೂಸ್ ಮಾಡಿದ್ದೆ. ಸೊ ನನಗೆ ಬ್ಲ್ಯಾಕಲ್ಲಿ ಸಿಕ್ಕಾಪಟ್ಟೆ ಆಸೆ ಇತ್ತು ತೆಗೆಸ್ಕೊಬೇಕಂತ ಹೇಳಿಬಿಟ್ಟು. ಸೊ ನನ್ನದೊಂದು ಡ್ರೆಸ್ ಇತ್ತು, ಅದು ಈ ಟೈಮಲ್ಲಿ ಸಪೋರ್ಟ್ ಮಾಡಲಿಲ್ಲ ಆ ಡ್ರೆಸ್ಸು, ಯಾಕಂದರೆ ಸ್ವಲ್ಪ ದಪ್ಪ ಆಗಿದೆ ಹಾಗಾಗಿ. ಸೊ ಹಾಗೆ ನಾನು ಇದನ್ನು ರೆಂಟಿಗೆ ಬೈ ಮಾಡಿದ್ದು. ಸೊ ಫುಲ್ ಬ್ಲ್ಯಾಕ್ ಇರಲಿಲ್ಲ ಆ್ಯಕ್ಚುಲಿ, ಇದು ಡಾರ್ಕ್ ಬ್ಲ್ಯಾಕ್ ಇತ್ತು. ಜಸ್ಟ್ ಮೇಲೆ ಕೆಳಗಡೆ ಫುಲ್ ಗ್ರೇ ಮಿಕ್ಸ್ ಏನೋ ಇತ್ತು. ಸೊ ಫುಲ್ ಡಾರ್ಕ್ ಅಂತ ನನಗೇನು ಫೀಲ್ ಆಗಲಿಲ್ಲ. ಬಟ್ ಲಾಸ್ಟ್ ಮೂಮೆಂಟಲ್ಲಿಗೆ ನನಗೆ ಬ್ಲ್ಯಾಕ್ ಸಿಕ್ಕಿದ್ದೇ ಇದು. ಸೊ ಹಾಗಾಗಿ ಇದನ್ನೇ ತೊಗೊಂಡೆ. ಸೊ ಹರಿ ಕೂಡ ಬ್ಲ್ಯಾಕೇ ಹಾಕ್ಕೊಂಡಿದ್ದು. ಹಾಗೆ ಇನ್ನೊಂದು ಥೀಮಿಗೆ ಬಂದುಬಿಟ್ಟು ನಾವು ವೈಟ್ನ ಚೂಸ್ ಮಾಡ್ಕೊಂಡ್ವಿ. ಸೊ ಇಬ್ಬರದು ವೈಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಮರೂನ್ನ ಚೂಸ್ ಮಾಡ್ಕೊಂಡಿದ್ದು. ಓಕೆನಾ, ಸೊ ಈ ಕಾಂಬಿನೇಷನಲ್ಲಿ ನಾವು ಚೂಸ್ ಮಾಡ್ಕೊಂಡಿದ್ದು. ಹಾಗೆ ಕ್ಯಾಮ್ರಾದವರು ಬಂದುಬಿಟ್ಟು 1 2 3 ಕ್ರಿಯೇಟರ್ಸ್ ಅಂತ ಹೇಳಿಬಿಟ್ಟು
ಸೊ ಅವ್ರದ್ದು ಕೂಡ ನಾನು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ. ನೀವು ಒಂದ್ಸಲ ಅವರನ್ನು ಕೇಳ್ಕೊಳ್ಳಿ, ಓಕೆನಾ. ಬಿಕಾಸ್ ಒಬ್ಬೊಬ್ಬರಿಗೆ ಒಂದೊಂದು ಪ್ರೈಸ್ ಇರುತ್ತೆ, ನಾವು ಹೇಳೋದಕ್ಕೂ ಆಗಲ್ಲ. ಬಿಕಾಸ್ 4 ಥೀಮ್ಗೆ ಸೊ ವಿತ್ ಫೋಟೋಗ್ರಫಿ ಎಡಿಟಿಂಗ್ ವಿತ್ ಲೈಕ್ ಥೀಮ್, ಸೊ ಇಷ್ಟು ಸೇರಿಬಿಟ್ಟು ಪ್ರಾಪ್ಸ್ ಎಲ್ಲ ಸೇರಿ ನಿಮಗೆ ಅವರು ಚಾರ್ಜ್ ಮಾಡ್ತಾರೆ. ಸೊ ಇಲ್ಲ ನಮಗೆ ಬೇಡ, ನಾವು ಜಸ್ಟ್ ಫೋಟೋಗ್ರಫಿಗೆ ಮಾತ್ರ ನಿಮಗೆ ಪೇ ಮಾಡ್ತೀವಿ ಅಂತ ಅಂದರೆ ಫೈನ್, ಅದಕ್ಕೆ ತೊಗೋತಾರೆ. ನೀವು ಎಕ್ಸ್ಟ್ರಾ ಪ್ರಾಪ್ಸಿಗೆ ನೀವೇ ಪೇ ಮಾಡಬೇಕಾಗುತ್ತೆ, ಓಕೆನಾ. ಸೊ ನನ್ನ ಕೇಳೋದಾದರೆ ವಿತ್ ಪ್ರಾಪ್ಸ್ ಮತ್ತು ಫೋಟೋಗ್ರಫಿನ ನೀವು ಕ್ಯಾಮ್ರಾದವ್ರಿಗೆ ಕೊಡೋದು ಬೆಸ್ಟ್ ಅಂತಲೇ ಹೇಳ್ತೀನಿ. ಬಿಕಾಸ್ ಟೈಮ್ ಲಿಮಿಟ್ ಇರೋಲ್ಲ. ಸೊ ನಾವೇ ಸ್ಟೋರಿಗೆ ಹೋಗ್ಬಿಟ್ಟು ನಮ್ಮದು ಈ ಥರ ಲೈಕ್ 1 ಥೀಮ್ 2 ಥೀಮ್ಗೆ ಅಂದರೆ ಅವರು ಟೈಮ್ ಲಿಮಿಟ್ನ ಇಟ್ಟಿರ್ತಾರೆ. ಬಟ್ ಇವಾಗ ಹೇಗಿದೆಯೋ ಗೊತ್ತಿಲ್ಲ, ಓಕೆನಾ. ಟೈಮ್ ಲಿಮಿಟ್ ಇರ್ತಿರ್ತಾರೆ, ಎಲ್ಲ ಕಡೆನೂ ಒಂದೇ ಥರ ಇದೆಯೋ ನಂಗೆ ಗೊತ್ತಿಲ್ಲ. ಬಟ್ ಇಲ್ಲಿ ನಾನು ವಿಚಾರಿಸಿದಾಗ ಟೈಮ್ ಲಿಮಿಟ್ ಇತ್ತು, ಓಕೆನಾ. ಬಟ್ ನೀವು ಒಂದ್ಸಲ ಕೇಳಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನಮ್ಮದು ಅನ್ಲಿಮಿಟೆಡ್ ಟೈಮ್ ಇತ್ತು, ಓಕೆನಾ. ಸೊ ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಲೈಕ್ ಓನರ್ ಅಂತಲೇ ಹೇಳ್ಬೋದು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ, ಓನರ್ನ, ಓಕೆನಾ. ಬಟ್ ಅವರು ಬಂದುಬಿಟ್ಟು ಅವರ ಫ್ರೆಂಡ್ನ ಕಳಿಸ್ಕೊಟ್ಟಿದ್ರು, ಅವ್ರು ಅವತ್ತು ಬ್ಯುಸಿ ಇದ್ದರು ಅಂತ ಹೇಳಿ. ನನಗೆ ಮೇಕಪ್ಪಿಂದ ಲೈಕ್ ಫೋಟೋಸ್ ಹತ್ರ ಬಂತು ಅಥವಾ ಇನ್ನೇನಕ್ಕೋ ಗೊತ್ತಿಲ್ಲ, ನನಗೆ ಫೋಟೋಸ್ ನನಗೆ ಇಷ್ಟ ಆಯಿತು. ಬಟ್ ವಾವ್ ಅನ್ನೋ ಅಂಥ ಫೋಟೋಸ್ ನನಗೆ ಏನು ಲೈಕ್ ಆಗಲಿಲ್ಲ, ಓಕೆನಾ. ಬಿಕಾಸ್ ಅವ್ರ ಪೇಜ್ನ ನಾನು ತುಂಬ ದಿನದಿಂದ ಚೆಕ್ ಮಾಡಿ ಬುಕ್ ಮಾಡ್ಕೊಂಡಿದ್ದು. ಮೇ ಬಿ ಇವ್ರು ಬಂದಿದ್ದರಿಂದ ಫೋಟೋಶೂಟ್ ಆ ಥರ ಆಯಿತು ಏನೋ ಗೊತ್ತಿಲ್ಲ. ಸೊ ಎಲ್ಲನೂ ಒಂಥರ ಎಡ್ವರ್ಟ್ ಅಂತ ಹೇಳ್ಬೋದು. ಬಿಕಾಸ್ ಆ ಮೇಕಪ್ಪಲ್ಲೇ ಡಿಸಪಾಯಿಂಟ್ ಆಗುತ್ತೆ ನನಗನ್ಸುತ್ತೆ. ಮೇಕಪ್ಪಿಂದನೇ ಅರ್ಧ ಫೋಟೋಸ್ ಹಾಳಾಯಿತು ಅಂತ ನಾನು ಅನ್ಕೊತೀನಿ. ಬಿಕಾಸ್ ನಂದು ಬೇರೆ ಶೂಟೆಲ್ಲ ನಾನು ವಿತೌಟ್ ಮೇಕಪ್ಪಲ್ಲಿ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲನೂ. ಬಟ್ ಇದರಲ್ಲಿ ಮೇಕಪ್ಪಿಂದ ಫೋಟೋಸ್ ಹಾಳಾಯಿತು. ಸೊ ನಂಗಂತೂ ತುಂಬ ಡಿಸಪಾಯಿಂಟ್ ಆಯಿತು, ಓಕೆನಾ. ಯಾರಾದರೂ ಮೇಕಪ್ ಮಾಡಿಸ್ಕೊಳ್ಳೋರು ಇಷ್ಟ ಇಲ್ಲ ಆದರೂ ಮೇಕಪ್ ಮಾಡಿಸ್ಕೊಬೇಕಂದ್ರೆ ನನ್ನ ಸಜೆಷನ್ ವಿತೌಟ್ ಮೇಕಪ್ಪೇ ನೀವು ಶೂಟ್ ಮಾಡಿಸಿ. ಬಿಕಾಸ್ ಅವ್ರು ಎಡಿಟ್ ಮಾಡೋದ್ರಲ್ಲೇ ನಿಮಗೆ ಆಲ್ಮೋಸ್ಟ್ ಫೋಟೋಸ್ ಚೆನ್ನಾಗೇ ಬಂದಿರುತ್ತೆ, ಓಕೆನಾ. ಸೊ ಹಾಗೆ ಒಂದೊಂದು ಸಿಂಪಲ್ ಆಗಿರೋ ಥೀಮ್ಸನ್ನೇ ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಶೂಟ್ ಮಾಡಿಸಿದ್ದು, ಆಯಿತಾ. ಸೊ ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಡ್ರೆಸ್ ಎಲ್ಲ ನಾನು ಎಲ್ಲಿ ತೊಗೊಂಡೆ, ಸೊ ಲೈಕ್ ಎಷ್ಟಾಯಿತು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಓಕೆನಾ. ಆ್ಯಂಡ್ ಫೋಟೋಸ್ ಎಲ್ಲನೂ ಅದರಲ್ಲೇ ನಾನು ಶೇರ್ ಮಾಡ್ಕೋತೀನಿ. ಸೊ ಇದೆಲ್ಲನೂ ಬಿಹೈಂಡ್ ದ ಸೀನ್ಸ್ ನಾನು ಶೇರ್ ಮಾಡ್ತಿದ್ದೀನಿ. ಹಾಗೆ ರಾ ವಿಡಿಯೋಸ್ನ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ತುಂಬಾ ಸೌಂಡ್ ಇತ್ತು. ಸೊ ಹಾಗೆ ಆ ಸೌಂಡ್ ಕೇಳಿದ್ರೇ ಹಿಂಸೆ ಆಗುತ್ತೆ, ಸೊ ಬೇಡ ಅಂತ ಹೇಳಿ. ಆ್ಯಂಡ್ ಇನ್ನೊಂದೇನೆಂದರೆ ಬೇಬಿ ಶೂಟ್ ಎಲ್ಲ ನಡೀತಿತ್ತಲ್ವ, ಸೊ ಹಾಗಾಗಿ ಆ ಸೌಂಡ್ಸ್ ಎಲ್ಲ ಜಾಸ್ತಿ ಕೇಳಿಸ್ತಾ ಇರುತ್ತೆ ಅಂತ ಹೇಳಿ ನಾನು ವಾಯ್ಸ್ ಓವರ್ನ ಮಾಡ್ತಾಯಿದ್ದೀನಿ, ಆಯಿತಾ. ಸೊ ಹಾಗೆ ನಾನು ತುಂಬ ಚೆನ್ನಾಗಾಯಿತು ಶೂಟ್ ಎಲ್ಲನೂ. ನಾನು ಆಲ್ಮೋಸ್ಟ್ ಒಂದು 2 o'clock ಏನೋ ಹೋಗಿದ್ದೆ ಅನಿಸಿದೆ, ಬಟ್ ಲೇಟ್ ಆಯಿತು ನಾನು ಹೋಗಿದ್ದು. ಯಾಕಂದರೆ ಅವರು ಜಸ್ಟು ನಾನು ಸಿಂಪಲ್ ಮೇಕಪ್ ಹೇಳಿದೆ, ಅದಕ್ಕೆ 2 hours ತೊಗೊಂಡ್ರು, ಓಕೆನಾ. ಸೊ ಆ 2 hours ನನ್ನ ಫೇಸ್ನೇ ಹಾಳು ಮಾಡಿಟ್ಟಿದ್ರು. ನಿಜವಾಗ್ಲೂ ಸಖತ್ ಬೇಜಾರಾಯಿತು ನನಗೆ. ಆ್ಯಕ್ಚುಲಿ ಅವ್ರು ಮೇಕಪ್ ಮಾಡಿದಾಗ ನಂಗೆ ಅಷ್ಟು ಬೇಜಾರು ಅನಿಸ್ತಿಲ್ಲ, ಫೋಟೋಸ್ನ ನೋಡಿ ಆದಮೇಲೆ ಅನ್ನಿಸ್ತು ಯಾಕಾದರೂ ನಾನು ಮಾಡಿಸ್ಕೊಬಿಟ್ನೋ ಅಂತ ಹೇಳಿ. ಸೊ ನೀವು ಯಾರಾದರೂ ಮೇಕಪ್ ಮಾಡಿಸ್ಕೊಳ್ತಾ ಇದ್ದರೆ ದಯವಿಟ್ಟು ಸ್ವಲ್ಪ ಹುಷಾರಾಗಿ ಮಾಡಿಸ್ಕೊಳ್ಳಿ, ಯಾಕಂದರೆ ಲೈಫ್ ಟೈಮ್ ಇರುವಂಥ ಮೆಮೊರೀಸ್ ಇವೆಲ್ಲನೂ. ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡೇ ನೀವು ಲೈಕ್ ಒಂದು ಬಟ್ಟೆ ತೊಗೊಳ್ಳೋದಾಗಿರ್ಬೋದು ಅಥವಾ ಥೀಮ್ನ ಸೆಲೆಕ್ಟ್ ಮಾಡೋದಾಗಿರ್ಬೋದು. ಸೊ ಪ್ರತಿಯೊಂದು ಅಷ್ಟೇ. ನೆಕ್ಸ್ಟು ಯಾವುದಾದ್ರೂ ನೀವು ಒಂದು ಥೀಮ್ನ ನೋಡಿದಾಗ ಈ ಥರ ಮಾಡಿಸ್ಬೋದಿತ್ತು ಅಂತ ಅಂದಾಗ ಆ ಒಂದು ನಮಗೆ ಆಪರ್ಚುನಿಟಿ ಮತ್ತೆ ಸಿಗುತ್ತೆ. ಬಟ್ ಪ್ಲ್ಯಾನಿಂಗ್ ಎಲ್ಲ ನೆಕ್ಸ್ಟ್ ಇತ್ತು ಅಂದರೆ ಸಿಗುತ್ತೆ, ಓಕೆನಾ. ಸೊ ನಾನು ಅಂದ್ಕೊಂಡೆ ಬೇರೆ ಫೋಟೋಸ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಅನ್ನಿಸ್ತಾಯಿತ್ತು ಇನ್ನೂ ಚೆನ್ನಾಗಿರೋ ಥೀಮ್ಸ್ನ ಸೆಲೆಕ್ಟ್ ಮಾಡ್ಬೋದಿತ್ತು, ಸೊ ಇನ್ನೂ ಚೆನ್ನಾಗಿರೋ ಡ್ರೆಸ್ನ ನಾನು ವೇರ್ ಮಾಡ್ಬೋದಿತ್ತು ಸೊ ಇನ್ನೂ ಮೇಕಪ್ ಮಾಡಿಸ್ಕೊಳ್ದಿಲ್ಲ ಅಂದ್ರೆ ಚೆನ್ನಾಗಿರ್ತಾಯಿತ್ತು ಅಂತೆಲ್ಲ ಅನ್ನಿಸ್ತಿತ್ತು. ಸೊ ನೀವು ಯಾರೋ ಆ ಥರ ಸಫರ್ ಮಾಡಬೇಡಿ. ಬಟ್ ನನಗೆ ಇರೋದ್ರಲ್ಲಿ ಇಷ್ಟ ಆಯಿತು, ಸೊ ನಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಬಟ್ ಬೇರೆ ಫೋಟೋಸ್ ನೋಡಿದಾಗ ಅನಿಸುತ್ತೆ ಕಾಮನ್ನಾಗಿ, ಸೊ ಇನ್ನೂ ಬೇರೆ ಥರ ಮಾಡಿಸ್ಕೋಬೋದಿತ್ತು ಅಂತ ಹೇಳಿ. ಸೊ ಇಷ್ಟು ನನ್ನ ಒಂದು ಮೆಟರ್ನಿಟಿ ಶೂಟ್ದು ಬಿಹೈಂಡ್ ದ ಸೀನ್ಸ್, ಓಕೆನಾ. ಸೊ ರಾ ವಿಡಿಯೋಸ್ ಏನೂ ಹಾಕಿಲ್ಲ ನಾನು. ಸೊ ನೆಕ್ಸ್ಟು ಬ್ಲಾಗಲ್ಲಿ ಡ್ರೆಸ್ ಎಲ್ಲ ಎಲ್ಲಿ ತೊಗೊಂಡೆ ಅನ್ನೋದನ್ನು ಶೇರ್ ಮಾಡ್ತೀನಿ, ಓಕೆನಾ. ಸೊ ಹಾಗೆ ಕಾಂಟ್ಯಾಕ್ಟ್ಸ್ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ, ಆಯಿತಾ. ಸೊ ಇವತ್ತಿನ ವಿಡಿಯೋ ನಿಮಗೆ ಏನು ಅಂತ ಇಲ್ಲದೇ ಇರೋ ವಿಡಿಯೋ, ಓಕೆನಾ. ಸೊ ಶೇರ್ ಮಾಡಬೇಕಂತ ಅನ್ನಿಸ್ತು, ಹಾಗಾಗಿ ನಾನು ಶೇರ್ ಮಾಡಿದೆ, ಓಕೆನಾ. ಸೊ ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.